ದಿನ ಮುಖ್ಯಮಂತ್ರಿ ಸ್ಥಾನ ನೀವು ಪ್ರತಿನಿತ್ಯ ತೋರಿಸ್ತೀರಿ, ಇಬ್ಬರನ್ನೂ ಕೂರಿಸಿ, ಇಬ್ಬರು ಆ ಸ್ಥಾನ ನೋಡ್ಕೊಂಡು ಕೂತವ್ರು ಚೇರ್ನ. ಇನ್ನು ನಾವು ಎಷ್ಟು ವರ್ಷ ಈ ನಾಡಿನ ಜನ ಅಂದರೆ ನೀವು ತೋರಿಸ್ತಾ ಇರೋದು ನೋಡಿದಾಗ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಸ್ಥಾನ ಖಾಲಿಯಾಗಿದೆ. ಆ ಚೇರಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಈ ಸರ್ಕಾರ ನಿಷ್ಕ್ರಿಯವಾಗಿದೆ ಅಂತಕ್ಕಂಥ ಅರ್ಥ ನೀವೇನಾದರೂ ಟಿ ವಿಗಳಲ್ಲಿ ಸೆಂಟ್ರ್ನಲ್ಲಿ ಖಾಲಿ ಚೇರ್ ಇಟ್ಟು ಆ ಕಡೆ ಈ ಕಡೆ ಕೂರಿಸಿ ಅವರಿಬ್ಬರನ್ನ ಪ್ರತಿದಿನ ತೋರಿಸ್ತೀರಿ. ಅದ್ರ ಬಗ್ಗೆ ಇವರಿಗೆ ಎರಡು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಅದನ್ನು ನೋಡಾದ್ರೂ ಅವ್ರ ಜವಾಬ್ದಾರಿ ಎಲ್ಲಿ ಎಡವಿದ್ದೇವೆ ಅಂತಕ್ಕಂಥ ನೀವು ಪ್ರತಿನಿತ್ಯ ಏನು ಕ್ಷಣ ತೋರಿಸ್ತೀರಿ. ಸ್ವಲ್ಪ ಬದಲಾವಣೆನಾದರೂ ಮಾಡ್ಕೋಬೇಕಲ್ಲ, ಏನೂ ಇಲ್ಲ. ಆಮೇಲೆ ಒಂದು ರಾಷ್ಟ್ರೀಯ ಪಕ್ಷ ಅಂತಾರೆ, 130 ವರ್ಷದ ಇತಿಹಾಸ ಅಂತಾರೆ. ಈ ರೀತಿ ಒಂದು ಸರ್ಕಾರ ನಡೆಸಲಿಕ್ಕೆ ಒಬ್ಬ ಮುಖ್ಯಮಂತ್ರಿಯ ಜವಾಬ್ದಾರಿಯನ್ನು ನಿರ್ವಹಣೆ ಮುಕ್ತವಾಗಿ ಮಾಡಲಿಕ್ಕೆ ಇಷ್ಟೊಂದು ಅಡ್ಡಿ ಆತಂಕಗಳನ್ನು ಕೊಟ್ಟು 2.5 ವರ್ಷದಲ್ಲಿ ಬರೀ ಅದೇನೋ 26ನೇ ತಾರೀಕು ಡೇಟ್ ಫಿಕ್ಸ್ ಆಗಿದೆ, 28 ಆಗಿದೆ, ಇದೆಲ್ಲ ಗಮನ ಕೊಟ್ಕೊಂಡೇನು ಕೂತಿದ್ದಾರೆ. ಈಗ ಮತ್ತೀಗೇನೋ ಮತ್ತೆ 2 ತಿಂಗಳು 3 ತಿಂಗಳು ಮುಂದೆ ಹಾಕಿದ್ದಾರೆ. ಈ ರೀತಿ ಇದ್ದಾಗ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಇವರುಗಳ ಸೂಚನೆಗಳನ್ನು ಕಾರ್ಯರೂಪಕ್ಕೆ ತರ್ತಾರೆ. ಇವತ್ತು ಇವ್ರು ಇರ್ತಾರೆ, ನಾಳೆ ಹೋಗ್ತಾರೆ, ನಮಗೆ ಯಾಕಪ್ಪ ಅಂತಕ್ಕಂಥದ್ದು ಒಂದು ಭಾಗ. ಇವರು ಹೇಳ್ತಕ್ಕಂಥ ಕೆಲಸಗಳನ್ನು ಅಸಡ್ಡೆ ಮಾಡಿ ಅವ್ರಿಗೂ ಇದೊಂಥರ ಹೆಂಗಾಗಿದೆ ಅಂದರೆ, ನಾವು ಎಷ್ಟು ಖಜಾನೆನ ಸೋರಿಕೆ ಮಾಡ್ತಕ್ಕಂಥದ್ದಕ್ಕೆ ನಮಗೇನು ಅವಕಾಶ ಇದೆ, ನಾವು ಅದರ ಕಡೆ ಗಮನ ಕೊಡೋಣ ಅಂತಕ್ಕಂಥದ್ದು ನಡೀತಾ ಇದೆ. ನಾನೇನು ಯಾವುದೋ ಈರ್ಷೆಯಿಂದ ಇಲ್ಲ ಏನಪ್ಪ ಅವರು ಸರ್ಕಾರ ಮಾಡ್ತಾವ್ರೆ ಅಂತೇಳಿ ಈರ್ಷೆಯಿಂದ ಈ ಮಾತು ಹೇಳ್ತಿಲ್ಲ. ಪಾಪ ನೆನ್ನೆ ಮಾಧ್ಯಮದ ಸ್ನೇಹಿತರು ನೀವು ಕೇಳ್ತಾ ಇದ್ದೀರಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಯಾರೋ ಮಾಧ್ಯಮದ ಸ್ನೇಹಿತರು ಕೇಳಿದ್ರು, ಸರ್ ನೀವು ಕೊಟ್ಟ ಮಾತೇನಾಯಿತು ಅಂದರು. ಅದಕ್ಕೆ ಮಾಧ್ಯಮದ ಸ್ನೇಹಿತರ ಮೇಲೆ ಗರಂ ಆಗಿ ಮಾತಾಡಿದ್ದು ನೀವು ನೋಡಿದ್ದೀರಿ. ಬೆಳಗ್ಗೆಯಿಂದಲೇ ಶುರುವಾಯಿತು, ಅವನು ಮಾತು ಕೊಟ್ಟವನು ಅವರ ವಾಯ್ಸ್ ಇದೆಯಲ್ಲ. ಮತ್ತು ಇವ್ರು ಮಾತು ಕೊಡದೆ ಇದು ಯಾತಕ್ಕೆ ಈ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ 2 ವರ್ಷದ ಪ್ರಾಮುಖ್ಯತೆ ಯಾರು ಕೊಟ್ಟಿರೋರು? ವಿರೋಧ ಪಕ್ಷಗಳು ಕೊಟ್ಟದ್ವಾ? ನೀವುಗಳು ಮಾಡ್ಕೊಂಡಿರೋದು ಇದು. ಇಲ್ಲ ನಾಡಿನ ಜನ 2.5 ವರ್ಷ ಅಂತ ಮಾತಾಡಿಲ್ಲ. ಇವತ್ತು ಆ ರೈತರು ಹೊನ್ನಾಳಿಲೂ ನಾನು ಪತ್ರಿಕೆಯಲ್ಲಿ ಗಮನಿಸಿದೆ, ಗದಗ್ನಲ್ಲಿ ಗಮನಿಸಿದ್ದೀನಿ. ಯಾವೊಂದು ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರು ಬೀದಿಯಲ್ಲಿ 1 ತಿಂಗಳು 15 ದಿವಸ 1 ತಿಂಗಳು ಪ್ರತಿಭಟನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ರು MSP ದರದಲ್ಲಿ ಕೇಂದ್ರ ಸರ್ಕಾರ ಖರೀದಿ ಮಾಡಬೇಕು ಅಂತ. MSP ದರ ಈಗಾಗಲೇ ನಿಗದಿ ಆಗಿದೆ. ಕೇಂದ್ರ ಸರ್ಕಾರ 2,400 ಕೋಟಿ ಅಲ್ಲ 2,400 ರೂಪಾಯಿನ ಕ್ವಿಂಟಾಲ್ಗೆ ಘೋಷಣೆ ಮಾಡಿದ್ದಾರೆ. ಈಗ 2,400 ರೂಪಾಯಿನ ಘೋಷಣೆ ಏನು ಮಾಡಿದ್ದಾರೆ, ಬಹುಶಃ ಈಗ ಮಾರ್ಕೆಟ್ನಲ್ಲಿ 1,500 1,400ಕ್ಕೋ ಮಧ್ಯವರ್ತಿಗಳು ಖರೀದಿ ಮಾಡೋಕ್ಕೆ ಹೊರಟಿದ್ದಾರೆ. ಸರ್ಕಾರದ ಜವಾಬ್ದಾರಿ ಖರೀದಿ ಕೇಂದ್ರವನ್ನು ತೆರೆದು ಎಷ್ಟು ಬ್ಯಾಲೆನ್ಸ್ ಅಮೌಂಟ್ ಇದೆ 2,400ಕ್ಕೆ ಇವರು ಖರೀದಿ ಮಾಡ್ತಾರೆ. ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಒಂದು ಅರ್ಜಿ ಕೊಡಬೇಕು, ಈ 2,400 ರೂಪಾಯಿಗೆ ನಾವು ಇಷ್ಟು ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಕೊಟ್ಟಿದ್ದೀವಿ, ಅದಕ್ಕೆ ನೀವು ಮ್ಯಾಚಿಂಗ್ ಗ್ರಾಂಟ್ ಕೊಡಿ ಅಂತ ಕೇಳಬೇಕು ಇವರು. ನಾನು ಹಿಂದೆ ನೋಡಿದ್ದೀನಿ 2 ಬಾರಿ ಮುಖ್ಯಮಂತ್ರಿ ಆದಾಗ. ನಾನು ಎಂದೂ ಸಹ 2 ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ BJPಯವ್ರ ಜೊತೆ ಸರ್ಕಾರ ಮಾಡಿದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ, ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ BJP ಸರ್ಕಾರ. ನಾನು ಯಾವುದೇ ವಿಷಯದಲ್ಲೂ ಕೇಂದ್ರ ಸರ್ಕಾರದ ಮುಂದೆ ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ನೀವು ದುಡ್ಡು ಕೊಡೋದನ್ನು ಕಟ್ ಮಾಡಿದ್ದೀರಿ, ಕೊಡಿ ನಮಗೆ ಅಂತೇಳಿ ಇಂಥ ಕಾರ್ಯಕ್ರಮ ಮಾಡಬೇಕು, ನಾನು ಕೊಡಿ ಅಂತ ಎಂದೂ ಸಹ ಅವ್ರ ಮುಂದೆ ಕೈ ಒಡ್ಲಿಲ್ಲ. 2018ರಲ್ಲಿ ನಿಮಗೆಲ್ಲ ಗೊತ್ತಿದೆ ಯಾವ ಮಟ್ಟದ ಮಳೆ ಅನಾಹುತಗಳಾಯಿತು.
ಆ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರದ ನೆರವನ್ನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಕೊಡಗು ಜಿಲ್ಲೆಯಲ್ಲಿ 1,000 ಮನೆ 10 ಲಕ್ಷ ರೂಪಾಯಿ ವೆಚ್ಚದ ಮನೆಗಳು ಕಟ್ಕೊಟ್ಟಿದ್ದೀವಿ. ಇವತ್ತು ಕಣ್ಣು ಕಾಣ್ತಾ ಇದೆ. 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟ ಮನೆಗಳು ಕಂಡವರಿಗೆ, ಮನೆ ಕಟ್ಕೊಟ್ಟು ಅವ್ರು ವಾಸಕ್ಕೆ ಹೋಗೋವರಿಗೆ ತಿಂಗಳಿಗೆ 10,000 ಬಾಡಿಗೆ ಕೊಟ್ಟಿದ್ದೀವಿ. ಸರ್ಕಾರದ ರೆಕಾರ್ಡಲ್ಲಿ ಇದೆ ಅದೆಲ್ಲ. ಈಗ ಪ್ರತಿಯೊಂದಕ್ಕೂ ನೀವು ಕೇಂದ್ರ ಸರ್ಕಾರ ಅವ್ರು ಕೊಡಬೇಕು. ಏನೋ ಮೆಥನಾಲ್ನ ನಮಗೆ ಅಲಾಟ್ಮೆಂಟ್ ಮಾಡಿರೋದು ಕಡಿಮೆ ಮಾಡಿದ್ದಾರೆ. ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕು. ಹೌದು, FRP ದರ ಅವರು ನಿಗದಿ ಮಾಡಿದ್ದಾರೆ, 3,500 ಅಂತ ನಿಗದಿ ಮಾಡಿದ್ದಾರೆ. ನಾನು 2006ರಲ್ಲಿ ಕಬ್ಬು ಮಾರಾಟ ಮಾಡೋಕ್ಕಾಗಲಿಲ್ಲ. ರೈತರು 248 ಕೋಟಿ ಹಣ ಕೊಟ್ಟು ರೈತರಿಗೆ 25,000 ರೂಪಾಯಿ ಎಕರೆಗೆ ಸಬ್ಸಿಡಿ ಹಣ ರಾಜ್ಯ ಸರ್ಕಾರದಿಂದಲೇ ಸಾಲ ಮನ್ನಾ ಮಾಡೋದು. ಈಗ ತುಂಗಭದ್ರಾ ಡ್ಯಾಮ್ಗೆ ಹೋದರೆ ಅಲ್ಲಿ ಆ ಗೇಟ್ಗಳನ್ನು ಇನ್ನೂ ಸರಿಪಡಿಸಿದೆ. ಹೋದ ಸಲ ಏನಾಗಿದೆ, ಹೋದ ವರ್ಷ ನಿಮಗೆ ಗೊತ್ತಿದೆ. ಅವನು ಯಾರೋ ಪಾಪ ಗೇಟ್ ಹಾಕೋದಕ್ಕೆ ಬಂದ, ಕೆಲಸ ತಗೊಂಡ, ಇವತ್ತರೂ ₹1 ಕೊಡಲಿಲ್ಲ. 12 ಕೋಟಿ ಪೆಂಡಿಂಗ್ ಇಟ್ಟವ್ರೆ. ಅವನಿಗ 32-33 ಗೇಟ್ನ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಾವನೆ. ಅಲ್ಲಿ ರೈತರು 2ನೇ ಬೆಳೆ ಬೆಳೆಯೋಕ್ಕಾಗಿಲ್ಲ. 1ನೇ ಬೆಳೆ ವಾಶೌಟ್ ಆಗಿದೆ. ಈಗ 2ನೇ ಬೆಳೆಗೆ ನೀರು ಕೊಡಲ್ಲ ಅಂತಾರೆ ರಾಯಚೂರು, ಕೊಪ್ಪಳ ಆ ಭಾಗದಲ್ಲಿ. ಇದು ಯಾವ ಥರ ಇವರು ಸರ್ಕಾರ ನಡೆಸ್ತಾ ಇದ್ದಾರೆ? ನಾನು ರಾಜಕೀಯವಾಗಿ ಅವ್ರ ಪಕ್ಷದಲ್ಲಿ ಅದೇ ನಡೀತಾ ಇದೆ, ಮಾಡ್ಕೊಳ್ಳಿ. ಅವರು ಯಾರು ಮುಖ್ಯಮಂತ್ರಿ ಆಗ್ತಾರೆ ಏನಾಗ್ತಾರೆ ಅದು ಅವ್ರಿಗೆ ಸೇರಿದ್ದು ಮಾಡೋದು. ಆದರೆ 140 ಸೀಟ್ ಗೆದ್ದಿದ್ದೀವಿ ಅಂತಿರಲ್ಲ. ಜನ ನಿಮ್ಮನ್ನ ಆಯ್ಕೆ ಮಾಡಿದ್ರು. ಇಲ್ಲಪ್ಪ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಇವ್ರಿಗೆ ಕೊಟ್ಟರೆ ನಮ್ಮನ್ನು ಉಳಿಸ್ತಾರೆ ಅಂತೇಳಿ ಪಾಪ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆದರೆ ನೀವು ಜನಕ್ಕೆ ಏನು ಕೊಡ್ತಾ ಇದ್ದೀರಿ? ಕಲಬುರಗಿ, ರಾಯಚೂರು, ಯಾದಗಿರಿ, ಬೀದರು, ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿದೆ. ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವಿ ಕೊಟ್ಟು ಕೇಂದ್ರ ಸರ್ಕಾರದಿಂದ ವೀಕ್ಷಕರು ತಂಡ ಕರೆಸ್ತಿಲ್ಲ. ಈಗೇನೋ ಅರ್ಜಿ ಕೊಟ್ಟಿದ್ದೀವಿ ಬರೋಕ್ಕೆ ಅಂತ ಹೇಳ್ತಾರೆ. ಈಗಾಗಲೇ 3 ತಿಂಗಳು 4 ತಿಂಗಳು ಆಗೋಯ್ತು ಡ್ಯಾಮೇಜ್ ಆಗಿ. ಈಗ ಕೇಂದ್ರ ತಂಡ ಬಂದು ಏನು ವೀಕ್ಷಣೆ ಮಾಡ್ತಾರೆ, ಏನಾಗಿದೆ ಅಂತ ಅವ್ರಿಗೇನು ಕಣ್ಣಿಗೆ ಕಾಣಿಸ್ತದೆ? ಇದು ಈ ಸರ್ಕಾರದ ಸಾಧ್ಯಗಳಿದೆ. ಇನ್ನು ನಿಮ್ಮ ಕಾನೂನಂತೂ ಕೇಳಲೇಬೇಡಿ. ಅದೇನೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಒಂದು ರೀತಿ ಪೊಲೀಸ್ ಇಲಾಖೆ ಭಾಳ ಆ್ಯಕ್ಟಿವ್ ಆಗಿರ್ತಾರೆ. ಅವ್ರು 1ನೇ ಬಾರಿ ಮುಖ್ಯಮಂತ್ರಿ ಆದಾಗ ಮೈಸೂರಿನಲ್ಲಿ ಅವನು ಯಾರೋ ಚಿನ್ನದ ವ್ಯಾಪಾರಿ ಬಸ್ಸಲ್ಲಿ 3 ಕೋಟಿ ದುಡ್ಡು ತಗೊಂಡು ಹೋಗ್ಬೇಕಾದ್ರೆ ಪೊಲೀಸ್ ಅಧಿಕಾರಿಗಳೇ ಸೇರಿ ದರೋಡೆ ಮಾಡಿದ್ರು. 2013 ಅವರು ಮುಖ್ಯಮಂತ್ರಿ ಇದ್ದಾಗ. ಅದು ಹಿರಿಯ ಅಧಿಕಾರಿ ಮಟ್ಟದಲ್ಲೇ. ನಾನು ವಿಧಾನಸಭೆಯಲ್ಲಿ ಅದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆನೂ ಮಾಡಿದ್ದೀನಿ. ಈಗ ಏನಾಗಿದೆ, ಮೊನ್ನೆ 7.5 ಕೋಟಿದಾಯ್ತಾ? 7.5 ಕೋಟಿ ಮೊನ್ನೆದಷ್ಟೇ ಅಲ್ಲ, ಕಲಬುರಗಿಲಾಯಿತು, ಬಿಜಾಪುರದಲ್ಲಾಯಿತು, ಎಲ್ಲ ಕಡೆ ಬೆಳಗ್ಗೆನೆ ದಾವಣಗೆರೆಯಲ್ಲಾಗಿದೆ. ಈಗ ಆ ಮೊನ್ನೆ 7.5 ಕೋಟಿದು ಇದೆಯಲ್ಲ, ಶಾಬಾಷ್ಗಿರಿ ನಮ್ಮ ಗೃಹ ಸಚಿವರು ಕೊಟ್ಟರು. ಶಾಬಾಷ್ಗಿರಿ ಕೊಡಬೇಕಾಗಿದ್ದು ಗೃಹ ಸಚಿವರು ಪೊಲೀಸ್ ಇಲಾಖೆಗಿಂತ ಹೆಚ್ಚಾಗಿ ಅವನು ಯಾರ ಪಾಪ ಕಾರ್ ಮಾರಿದ್ನಲ್ಲ, ಅವನು GPS ಅಳವಡಿಸಿದ್ದ ಕಾರ್ಗೆ. ಆ GPS ಅಳವಡಿಸಿದ್ರಿಂದ ಆ ವೆಹಿಕಲ್ ಎಲ್ಲಿ ಹೋಗ್ತಿದೆ ಏನೋ ಇವ್ರಿಗೆ ಮಾಹಿತಿ ಸಿಕ್ಕಿ ಹಿಡಿದ್ರು. ನಮ್ಮ ಪೊಲೀಸ್ನರದೇ ಸಾಧ್ಯ ಇಲ್ಲ. ಆ 7.5 ಕೋಟಿ ಕಳ್ತನಕ್ಕೂ ಪ್ರೇರೇಪಣೆ ಯಾರು? ಒಬ್ಬ ಕಾನ್ಸ್ಟೇಬಲ್ ಅಂತ ನೀವು ಹೇಳ್ತಾ ಇದ್ದೀರಿ. ಅಲ್ಲಿಗೆ ನಿಮ್ಮ ಇಲಾಖೆ ಎಷ್ಟರ ಮಟ್ಟಿಗೆ ಕಳ್ಳಕಾಕರನ್ನ ಹಿಡಿಯತಕ್ಕಂಥದ್ದಕ್ಕೆ, ಜನಸಾಮಾನ್ಯರಿಗೆ ರಕ್ಷಣೆ ಕೊಡಲಿಕ್ಕೆ ನಿಮ್ಮ ಇಲಾಖೆ ಕೆಲಸ ಮಾಡ್ತಿದೆ. ಇನ್ನು ನೀವೇ ಪ್ರತಿನಿತ್ಯ ತೋರಿಸ್ತಾ ಇದ್ದೀರಿ. ಅದೆಂಥದ್ದು ಪರಾಪ್ನ ಅಗ್ರಹಾರ 1 ರೌಂಡ್ ತೋರಿಸಿದ್ರಿ. ಅವನು ಯಾವನೋ ಟೆರರಿಸ್ಟ್ನೂ ಗಡ್ಡ ಎಲ್ಲ ಬಿಟ್ಕೊಂಡು ಅವನಿಗೆ ಫೋನ್ ಕೊಟ್ಟಿರೋದು, ಅವನ ಆಟ ಎಲ್ಲ ತೋರಿಸಿದ್ರಿ. ಕೆಲವು ಹುಡುಗರುಗಳು ಕುಡಿದು ಆ ಒಂದು ಎಂಥದ್ದು ನಿಮ್ಮ ನಶೆ ಬರೋ ಅಂತಕ್ಕಂಥ ಡ್ರಗ್ಸ್ಗಳೆಲ್ಲ ತಗೊಂಡು ಡ್ಯಾನ್ಸ್ ಮಾಡೋದು ಎಲ್ಲ ನೀವೇ ತೋರಿಸಿದ್ರಿ.
ಅಲ್ಲಿಗೇನು ಮುಖ್ಯ ನಮ್ಮ ಗೃಹ ಸಚಿವರು ಹೋದರು, ಅದೇನೋ ಯಾರ ಮೇಲೋ ಆ್ಯಕ್ಷನ್ ತಗೋತೀವಿ ಅಂತೇಳಿ ಯಾರೋ ಒಂದು ಇಬ್ಬರ ಮೇಲೆ ಆ್ಯಕ್ಷನು ತಗೊಂಡ್ರೇನು. ಆಮೇಲೆ ಮತ್ತಿನ್ನೊಂದು ಸ್ವಲ್ಪ ದಿವಸ ಆದಮೇಲೆ ನೀವೇ ತೋರಿಸ್ತಾ ಇದ್ದೀರಿ ಪರಪ್ಪನಗ್ರಹಾರದಲ್ಲಿ ಡಿಸ್ಟಿಲರಿನೇ ಓಪನ್ ಮಾಡಿಬಿಟ್ಟವ್ರೆ. ಬಹುಶಃ ಈ ಇಬ್ಬರು MLAಗಳ ಕೈಯಲ್ಲಿ ಸೈನ್ ಹಾಕ್ಸಕ್ಕೆ ಹೋಗಿದ್ದಾರಲ್ಲ, ಅವರೇನಾದರೂ ಡೈರೆಕ್ಷನ್ ಕೊಟ್ಟಿನಾದರೂ ಡಿಸ್ಟಿಲರಿ ಓಪನ್ ಮಾಡಿಸ್ಬಿಟ್ರ ಅಂತ ನನಗೊಂದು ಅನುಮಾನ. ಈಗ ಒಬ್ಬ ಮಂತ್ರಿನೇ ಹೋದ್ರಲ್ಲ ಜೈಲಿಗೆ 2ನೇ ಬಾರಿ. ಇದು ಈ ಸರ್ಕಾರದ ಸಾಧನೆಗಳಿದೆ. ಎಲ್ಲ ಬಾಟ್ಲೆಲ್ಲ ನೀವೇ ತೋರಿಸ್ತಾ ಇದ್ದೀರಿ. ಎಲ್ಲ ಪ್ರಿಪ್ರೇಷನ್ ಹೆಂಗೆ ಮಾಡ್ತಾರೆ, ಯಾವ ಹಬ್ಬದಲ್ಲಿ ಯಾವ ಕ್ವಾಲಿಟಿ ಕೊಡ್ತಾರೆ, ನೀವೇ ತೋರಿಸಿದ್ದೀರಿ. ಇದು ಆಡಳಿತ ಇವ್ರದ್ದು. ಇದಕ್ಕೆ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇಲ್ಲವೇ? ಯಾವ ಮಟ್ಟದ ಅಡ್ಮಿನಿಸ್ಟ್ರೇಷನ್ ಕೊಡ್ತಾ ಇದ್ದೀರಿ? ಭಾಳ ವಿಷಯಗಳಿದೆ ಚರ್ಚೆ ಮಾಡಲಿಕ್ಕೆ. ಸುಮ್ಮನೆ ನಿಮ್ಮ ಮುಂದೆ ಒಂದು 2-3 ಸ್ಯಾಂಪಲ್ ಏನು ಹೇಳಿದ್ದೀನಿ. ಆದರೆ ಈ ಸರ್ಕಾರ ಈಗಲಾದರೂ ಇನ್ನು 2.5 ವರ್ಷವಾದರೂ, ಅದೇನೋ 28ಕ್ಕೆ ಪುನಃ ಅವ್ರದ್ದೇ ಸರ್ಕಾರ ತತ್ತಾರಂತೆ, ಬಂದ್ಬಿಡುತ್ತಂತೆ. ಜನ ಕಾಯ್ತಾವ್ರು 28ಕ್ಕೆ ಮತ್ತೆ ಇವ್ರನ್ನೇ ಗೆಲ್ಸೋದಕ್ಕೆ ಹೇಳ್ತಿದ್ದಾರೆ. ನಿನ್ನೆ 28 ಇನ್ನೂ ಭಾಳ ದೂರ ಇದೆಯಲ್ಲ, ಏನಾಗುತ್ತೋ ಯಾರಿಗೆ ಗೊತ್ತು. ಬಿಹಾರದಲ್ಲಿ ಇದೆಂಥದ್ದು INDI ಅಲ್ಲಿ ತೇಜಸ್ವಿ ಲಲ್ಲೂ ಪ್ರಸಾದ್ ಅವ್ರ ಮಗ 1 ತಿಂಗಳು ಮುಂಚೆಯಿಂದಲೂ ಹೇಳ್ಕೊಂಬಂದ, ಈ ಬಾರಿ 18ನೇ ತಾರೀಕು ನಾನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದೀನಿ ಅಂತ. ಅದನ್ನು ಸ್ವಲ್ಪ ನೆನಪಿಸ್ಕೊಳ್ಳೋದು ಒಳ್ಳೇದು. ಇವರು 18ನೇ ತಾರೀಕು ಪ್ರಮಾಣ ವಚನಕ್ಕೆ ದಿನಾಂಕನೂ ನಿಗದಿ ಮಾಡಿಬಿಟ್ಟಿದ್ರಲ್ಲಿ INDI ಪಾರ್ಟ್ನರ್ಸು. ಅದನ್ನು ಸ್ವಲ್ಪ ನೆನೆಸ್ಕೊಂಡು ರಾಜ್ಯದ ಜನತೆ ಜೊತೆ ಚೆಲ್ಲಾಟ ಆಡೋದು ನಿಲ್ಲಿಸಿ, ಜನಗಳ ಕಷ್ಟ ಸುಖದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಸ್ವಲ್ಪನಾದರೂ ಗಮನ ಕೊಡಿ. ಇದನ್ನು ಈ ಸರ್ಕಾರ ಕೇಳಲಿಕ್ಕೆ ಬಯಸ್ತೀನಿ. ಇದು ಮಧ್ಯಂತರ ಅಂತ ಇಂಟರ್ವಲ್ ಬ್ರೇಕ್ ಇದೆ ಅಂತ ಹೇಳಿದಿರಿ. ಅದು ಬ್ರೇಕು ಪರ್ಮನೆಂಟಾಗಿ ಮಾಡ್ಕೊಂಡವರು ಕಾದು ನೋಡೋಣಂತೆ. ಇಲ್ಲ, ಮೊನ್ನೆ ನಾವು ಕೂತು ಚರ್ಚೆ ಮಾಡಿದ್ದೀವಿ. 2 ಪಕ್ಷಗಳ ಮುಖಂಡರುಗಳು, ಶಾಸಕರು ಚರ್ಚೆ ಮಾಡಿ ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಅಧಿವೇಶನ ಏನಿದೆ, ಜನಗಳಿಗೆ ಬೇಸರ ಇದೆ. ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಕಾಟಾಚಾರಕ್ಕೆ ಬಂದು ನಮ್ಮ ಕಷ್ಟ ಸುಖಗಳನ್ನು ಕೇಳದೆ ಸಮಯ ವ್ಯರ್ಥ ಮಾಡಿ ಹೋಗ್ತಾರೆ ಅಂತಕ್ಕಂಥ ಒಂದು ಜನಗಳ ನೋವೇನಿದೆ. ನಾನು ಈ ಬಾರಿ ಸಲಹೆ ಕೊಟ್ಟಿದ್ದೇನೆ. ಅಶೋಕ್ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಮೊದಲನೇ ದಿವಸವೇ ಅಲ್ಲಿಯ ಒಂದು ಪ್ರವಾಹದಲ್ಲಿ ಆದಂಥ ಅನಾಹುತಗಳೇನಿದೆ ಅದರ ಮಾಹಿತಿಗಳನ್ನು ತಗೊಳ್ತಕ್ಕಂಥದ್ದು ಒಂದು. ನಮ್ಮ ಕಲ್ಯಾಣ ಕರ್ನಾಟಕ 15,000 ಕೋಟಿ ಕೊಟ್ಟಿದ್ದೀವಿ ಅಂತ ಭಾಷಣ ಮಾಡವ್ರೆ ಮುಖ್ಯಮಂತ್ರಿಗಳು. 15,000 ಹೋಲಿ 5,000 ಕೋಟಿ ಆಗಿದೆಯಲ್ಲಿ ಕೆಲಸ ನೋಡಬೇಕು. 1,000 ಕೋಟಿ ಕೆಲಸ ಮಾಡೋರು. ಅದೆಲ್ಲ ಮಾಹಿತಿಗಳನ್ನು ತೆಗೆದು ಉತ್ತರ ಕರ್ನಾಟಕದಕ್ಕೆ ಮೊದಲನೇ ವಾರ ಸಂಪೂರ್ಣವಾಗಿ ಮೀಸಲಿಡಿ ಅಂತ ಅವರಿಗೆ ಸಲಹೆ ಕೊಟ್ಟಿದ್ದೇನೆ. ಕಾರಣ, ಕೊನೆ ಹಂತದಲ್ಲಿಟ್ಟರೆ ತರಾತುರಿಲಿ ಸದನ ಮುಗಿಸ್ಕೊಂಡು ಹೊರಟೋಗ್ತಾರೆ. ಅದರಿಂದ ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ಸಮಯ ವ್ಯರ್ಥ ಮಾಡೋದು ಬೇಡ. ಉತ್ತರ ಕರ್ನಾಟಕದ ಜನತೆ ಒಂದು ವಿಶ್ವಾಸ ಮೂಡಿಸ್ಲಿಕ್ಕೆ ಆ ಭಾಗದ ವಿಷಯಗಳನ್ನು ಆದ್ಯತೆ ಮೇರೆ ತಗೊಳ್ತಕ್ಕಂಥದ್ದು ಹೇಳಿಕೆ ಕೊಡಿ.